कर्णमालिर्मुर्मुः रत्नाकराधोतपदां हिमालय किरीटिनी ಬ್ರಹ್ಮರಾಜಶ್ರೀರತ್ನಾಢ್ಯ ವಂದೇ ಭಾರತ ಮಾತರಂ. ಕ್ಷೇತ್ರದಲ್ಲಿ ವಿರಾಜಮಾನರಾಗಿರುವಂಥ ಶ್ರೀ ಕೋದಂಡರಾಮಸ್ವಾಮಿ ಸಮೇತರಾಗಿ ಸೀತಾಮಾತೆ, ಲಕ್ಷ್ಮಣರು ಹಾಗೂ ಭಕ್ತರಲ್ಲಿ ಅಗ್ರಣ್ಯರಾದಂಥ ಭಕ್ತಾಂಜನೇಯ ಸ್ವಾಮಿಯ ಪಾದರವಿಂದಗಳಿಗೆ ಶರಣಾಗತಿಯನ್ನು ಬೇಡ್ತಾ ಇಷ್ಟೊತ್ತು ವ್ಯಾಸಪೀಠದ ಮೇಲೆ ಇಷ್ಟೊತ್ತು ವಿರಾಜಮಾನರಾಗಿದ್ದು ನಮಗೆ ಆಶೀರ್ವಚನಗಳನ್ನು ನೀಡಿ ನಮ್ಮೆಲ್ಲರಿಗೂ ಆಶೀರ್ವದಿಸಿರುವಂಥ ಪರಮ ಪೂಜನೆ ದಿವ್ಯತ್ರಿಯರಿಗೆ, ಈಗ ನೆರೆದಿರುವಂಥ ಎಲ್ಲ ವಿದ್ವತ್ ಗಣ್ಯರಿಗೆ, ನೆರೆದಿರುವಂಥ ಎಲ್ಲ ನನ್ನ ನೆಚ್ಚಿನ ದೇಶಭಕ್ತ ಬಾಂಧವರಿಗೆ, ಮಾತಾ ಭಗಿನಿಯರಿಗೆ, ಅಕ್ಕ ಅಣ್ಣಂದಿರಿಗೆ, ಇಡೀ ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರ ನೀಡ್ತಾ ಇರುವಂಥ ಆರಕ್ಷಕ ಬಂಧುಗಳಿಗೆ, ಪತ್ರಕರ್ತ ಬಾಂಧವರಿಗೆ ಹಾಗೂ ಎಲ್ಲ ಹಿರಿಕಿರಿಯರ ಪಾದಗಳಿಗೆ ನಾನು ಹಣ ಹೆಚ್ಚಿ ನಮಸ್ಕರಿಸ್ತೇನೆ. ನನ್ನ ನೆಚ್ಚಿನ ಬಂಧುಗಳೇ, ಬಹುಶಃ ಇಷ್ಟೊಂದು ಹಿರಿಯರು ಮಾತಾಡಿದ್ದಾರೆ, ಪೂಜನೀಯರು ಮಾತಾಡಿದ್ರು, ಅಣ್ಣವರು ಮಾತಾಡಿದ್ರು. ಎಲ್ಲರೂ ಹಿರಿಯರು ಹೇಳಿದಂತ ಉಲ್ಲೇಖ ಮಾಡಿದಂತ ಒಂದು ವಿಷಯ ಸಂಘಟಿತ ಬಲ. ಹಿಂದೂ ಸಮಾಜ ಒಗ್ಗಟ್ಟಾಗಿ ಬರಬೇಕು, ಹಿಂದೂ ಸಮಾಜ ಸಂಘಟಿತವಾಗಿ ಬರಬೇಕು. ಧರ್ಮ ಸಂಘಟಿತವಾಗಬೇಕಂದ್ರೆ ಧರ್ಮಕ್ಕೆ ಇರುವಂತ ಏಕೈಕ ಸೂತ್ರ, ನೀವು ನಮ್ಮ ಭಾರತದಲ್ಲಿ ಇರುವಂತ ಸತ್ವವೇ ಅದು. ವಿವೇಕಾನಂದರು ಲೆಕ್ಚರ್ಸ್ ಫ್ರಮ್ ಕೊಲಂಬೋ ಟು ಅಲ್ಮೋರಾ ಎಂಬ ಪುಸ್ತಕದಲ್ಲಿ ಹೇಳಿದಂತ ಮಾತು. ನೀವು ಅಮೆರಿಕಕ್ಕೆ ಹೋಗಿ, ಅಮೆರಿಕದ ತನ್ನದೇ ಆದ ಒಂದು ಸತ್ವ ಇದೆ, ಅದು ರಾಜಕೀಯ. ನೀವು ಇಂಗ್ಲೆಂಡ್ಗೆ ಹೋಗಿ, ಇಂಗ್ಲೆಂಡ್ಗೆ ತನ್ನದೇ ಆದ ಒಂದು ಸತ್ವ ಇದೆ, ಅದು ವ್ಯಾಪಾರ. ನೀವು ಜಪಾನ್ಗೆ ಹೋಗಿ, ಜಪಾನ್ಗೆ ತನ್ನದೇ ಆದ ಒಂದು ಸತ್ವ ಇದೆ, ಅದು ಡಿಸಿಪ್ಲಿನ್. ನೀವು ಚೀನಾಗೆ ಹೋಗಿ, ಅದಕ್ಕೆ ತನ್ನದೇ ಆದ ಒಂದು ಸತ್ವ ಇದೆ, ಅದು ಆಧುನಿಕತೆ. ಅದೇ ಭಾರತಕ್ಕೆ ಬನ್ನಿ, ಭಾರತಕ್ಕೆ ತನ್ನದೇ ಆದ ಒಂದು ಸತ್ವ ಇದೆ, ಅದು ಆಧ್ಯಾತ್ಮ. ಭಾರತದಲ್ಲಿ ಆಧ್ಯಾತ್ಮವನ್ನ ಬಿಟ್ಟರೆ ಬೇರೆ ಯಾವ ಸೂತ್ರದಿಂದಲೂ ಕೂಡ ಜನರನ್ನ ಒಂದು ಜಾಗದಲ್ಲಿ ಸೇರಿಸಲಿಕ್ಕೆ ಸಾಧ್ಯವೇ ಇಲ್ಲ. ನೀವು ಇಷ್ಟೇ ಜನರನ್ನ ಯಾವುದೋ ಒಂದು ಕಾರ್ಯಕ್ರಮಕ್ಕೆ, ಬೇರೆಯವರ ಮನೆ ಕಾರ್ಯಕ್ರಮ ಇದೆ, ಬರಲ್ಲ ಜನ. ಅವರನ್ನ ಕರೀಲಿಕ್ಕೆ 10 ಸಲ ಫೋನ್ ಮಾಡಬೇಕು, ಅವರ ಮನೆಗೆ ಹೋಗಬೇಕು, 5 ಸಲ ಆಮಂತ್ರಣ ಪತ್ರಿಕೆ ಕೊಡಬೇಕು, ಇಬ್ರು ಬರಬೇಕು, ಮಾತಾಡಿಸ್ಬೇಕು, ಇಷ್ಟೆಲ್ಲ ಕೆಲಸಗಳು ಆಗಬೇಕು. ನೀವು ಜನರನ್ನ, ನಮಗೆ ಸಂಬಂಧನೇ ಇಲ್ಲದಿರುವಂತ, ಗುರುತು ಪರಿಚಯ ಇಲ್ಲದಿರುವಂತ ಯಾವುದೋ ಒಬ್ಬ ವ್ಯಕ್ತಿಗೋಸ್ಕರ ಕೆಲಸ ಮಾಡ್ಲಿಕ್ಕೆ ಜನ ಬರಲ್ಲ. ಇಷ್ಟು ಜನರನ್ನ ತನ್ನ ಕೆಲಸ ಅಲ್ಲದಿದ್ರು, ಯಾರು ಆಮಂತ್ರಣ ಪತ್ರಿಕೆ ಕೊಟ್ಟರೋ ಕೊಟ್ಟಿಲ್ವೋ ಗೊತ್ತಿಲ್ಲ, ಊರಿನಲ್ಲಿ ರಾಮರ ಕಾರ್ಯ ನಡೀತಾ ಇದೆ, ಹೋಗಿ ನಾವು ಭಾಗವಹಿಸಬೇಕು ಅಂತ ಬಂದು ಸೇರೋದು ಇಂಥ ಧಾರ್ಮಿಕ ಸಭೆಗಳಿಗೆ ಮಾತ್ರ, ಇಂಥ ದೇವರ ಕೆಲಸಗಳಿಗೆ ಮಾತ್ರ. ಇದನ್ನ ಇಷ್ಟು ವರ್ಷ ಭಾರತ ಕಂಡುಕೊಂಡಿದೆ. ಬಹಳ ಹಿಂದಿನ ಉದಾಹರಣೆ ಬೇಡ, ನಮ್ಮ ಕಣ್ಣು ಮುಂದೆ ಪ್ರಸ್ತುತ ನಡೆದಂತ ಒಂದು ವಿಶಾಲವಾದ ಬೃಹತ್ ಘಟನೆ ಮಹಾಕುಂಭ ಮೇಳ. 60 ಕೋಟಿ ಜನರನ್ನ ಏಕಕಾಲಕ್ಕೆ ಜಗತ್ತಿನ ಮೂಲೆಗಳಿಂದಲೂ ಒಂದು ಸಾರಿ ಬೆಸೆದು ತಂದು, ಒಂದೇ ಒಂದು ಭಾವನೆಯಿಂದ 60 ಕೋಟಿ ಜನ ಏಕಕಾಲಕ್ಕೆ ಸಂಘಟಿತರಾಗಿ ಆ ತ್ರಿವೇಣಿ ಸಂಗಮದಲ್ಲಿ ಮಿಂದೇಳಬೇಕು ಅನ್ನೋ ಭಾವನೆಯೊಂದಿಗೆ ಆಧ್ಯಾತ್ಮಿಕ ಪ್ರಪಂಚವನ್ನ ಪ್ರವೇಶಿಸಲಿಕ್ಕೆ, ಆ ಶ್ರೀರಂಗನ ತಲುಪಲಿಕ್ಕೆ 60 ಕೋಟಿ ಜನ ಏಕಕಾಲಕ್ಕೆ ಬರಬೇಕಂದ್ರೆ ಅದು ಭಕ್ತಿಯಲ್ಲದೆ, ಧಾರ್ಮಿಕತೆ ಅಲ್ಲದೆ, ಆಧ್ಯಾತ್ಮವಲ್ಲದೆ ಇನ್ನು ಯಾವುದರಿಂದ ಸಾಧ್ಯ? ಆ ಜನರನ್ನ ಸಂಘಟಿಸಬೇಕು. ಹಿಂದೂ ಧರ್ಮ ಸಂಘಟಿತವಾಗಬೇಕಂದ್ರೆ ಅದಕ್ಕೆ ಮೂಲ ಕರ್ತೃ ಕೇಂದ್ರ ಅದು ಧಾರ್ಮಿಕ ಸಭೆಗಳು, ದೇವಸ್ಥಾನಗಳು, ದೈವಸ್ಥಾನಗಳು. ಇಂಥ ದೇವಸ್ಥಾನಗಳು ಏನಕ್ಕೆ ಜಾಸ್ತಿ ಬೆಳಿಬೇಕಂದ್ರೆ ಹಿಂದೂ ಸಮಾಜವನ್ನ ಸಂಘಟಿಸುವಂತ ಮುಖ್ಯ ಕೇಂದ್ರ ಅದಾಗಿರೋದ್ರಿಂದ. ದೇವಸ್ಥಾನದಲ್ಲಿರುವಂತ ನಮ್ಮ ರಾಮರು ನಮಗೆ ಇಡೀ ಜೀವನ ಅವರು ತೋರಿಸ್ಕೊಟ್ಟಿದ್ದೇ ಸಂಘಟಿತ ಬಲ. ಅವರು ಎಲ್ಲಿ ಹೋದ್ರೂ ಕೂಡ ಜನರನ್ನು ಸಂಘಟಿಸಿದ್ರು. ಬಾಲಕಾಂಡದಲ್ಲಿ ರಾಮರು, ಇಡೀ ವಾಲ್ಮೀಕಿ ರಾಮಾಯಣದಲ್ಲಿ ವಾಲ್ಮೀಕಿ ಮಹರ್ಷಿಗಳು ಬರೀತಾರಲ್ಲ, ಬಾಲಕಾಂಡದಲ್ಲಿರಬೇಕಾದ್ರೆ ಅಯೋಧ್ಯೆನಲ್ಲಿರುವಂತ ತನ್ನ ಅರವನ್ನಲ್ಲಿರುವಂತ ಜನರನ್ನ ಸಂಘಟಿಸಿದ್ರು ರಾಮ. ಗೊತ್ತಾಗುತ್ತಲ್ಲದೆ ಒಂದು ಹಸನ್ಮುಖತನದಿಂದ. ನಂತರ ಹೊರಗೆ ಬಂದ್ರು, ಊರಿನವರನ್ನ ಸಂಘಟಿಸಿದ್ರು. ಇಡೀ ಅಯೋಧ್ಯೆ ಜನರನ್ನ ತನ್ನತ್ತಕ್ಕೆ ಸೆಳೆದು ಧರ್ಮದ ಹಾದಿಲ್ಲ ನಡಿಬೇಕು ಅಂತ ತೋರಿಸಿಕೊಟ್ರು. ಅಯೋಧ್ಯೆಯಿಂದ ಹೊರಗೋಗುವಂತ ಪರಿಸ್ಥಿತಿ ಬಂತು ಗುರುಗಳ ಜೊತೆಗೆ. 16 ವರ್ಷ ತುಂಬಿಲ್ಲ, 15 ವರ್ಷದ ಹುಡುಗ ಹೇಗೆ ಕಳಿಸ್ಕೊಡೋದು ಅಂತ ದಶರಥ ಕೇಳಿದಾಗ, ಇಲ್ಲಪ್ಪ, ರಾಮನ ಸಾಮರ್ಥ್ಯ ನನಗೆ ಗೊತ್ತಿಲ್ಲ, ರಾಮನಲ್ಲದೆ ಧರ್ಮ ರಕ್ಷಣೆ ಮಾಡ್ಲಿಕ್ಕೆ ಬೇರೆ ಯಾರು ಇಲ್ಲ, ನನ್ನ ಜೊತೆ ನಿನ್ನ ಮಗನನ್ನ ಕಳಿಸ್ಕೊಡು, ನನ್ನ ಯಜ್ಞಶಾಲೆಯನ್ನ, ನನ್ನ ಯಜ್ಞವನ್ನ, ನನ್ನ ಹೋಮಗಳನ್ನ, ನನ್ನ ಧಾರ್ಮಿಕ ಕಾರ್ಯಗಳನ್ನ ರಕ್ಷಣೆ ಮಾಡ್ಲಿಕ್ಕೆ ಒಬ್ಬ ಹುಡುಗ ಬೇಕು ಅಂತ ಗುರುಗಳು ಬಂದು ಕರ್ಕೊಂಡು ಹೋದ್ರು ರಾಮನನ್ನ. ಅಲ್ಲಿಂದ ಹಿಡಿದು ರಾಮರು ಎಲ್ಲಾ ದುಷ್ಟರನ್ನ ಸಂಹಾರ ಮಾಡಿ ಎಲ್ಲ ಸಂತರನ್ನ ಸಂಘಟಿಸಿದ್ರು. ದಶವದನ ದಮಿತ ದೈವತ ಪುರುಷದ ಭರ್ತಿತ ದಾಶರಥಿ ಭಾವ ದಿನಕರ ಕುಲ ಕಮಲ ದಿವಾಕರ ದೀಕ್ಷದಧಿಪತಿ ರಣಸ ಚರಣ ಚತುರಥ ಶರತ ಚರಮರಣ ವಿಮೋಚನ ಕೌಶಲ ಸುತ ಕುಮಾರ ಭಾವ ಕಂಚುಕಿತ ಕಾರಣಾಕಾರ ಕೌಮಾರ ಕೇಳಿ ಗೋಪಾಯಿತ ಕೌಶಿಕಾಧ್ವರ ರಣಾಧ್ವರ ಧುರ್ಯ ಭೂವ್ಯ ದಿವ್ಯಾಸ ಬೃಂದ ವಂದಿತ ಪ್ರಣತ ಜನ ವಿಮತ ವಿಮತಣ ದುರ್ಲಲಿತ ದೌರ್ಲಲಿತ ತಳುತರ ವಿಷಿಕ ವಿತಾಡಣ ವಿಕಟಿತ ವಿಶರಾರುಷರು ತಾಟಕ ತಾಟಕೆಯ ಅಂತ ವೇದಾಂತ ದೇಶಿಕ ಅವರು ಇಡೀ ಮಹಾವೀರ ವೈಭವ ರಘುವೀರ ಗದ್ಯದಲ್ಲಿ ಬರೆದು ತೋರಿಸಿದ್ರು. ಯಾವ ರೀತಿ ದುಷ್ಟರನ್ನ ಸಂಹಾರ ಮಾಡಿ
ಅರಣ್ಯಕ್ಕೆ ಬಂದ್ರಿ. ಕಾಡಿನಲ್ಲಿ ಬಂದು ರಾಮರು ಏಕಾಂಗಿ ಆಗುತ್ತಾರೆ ಅಂತ ಭಾವಿಸಿದ್ರು. ಅಲ್ಲೂ ರಾಮರು ಒಂಟಿತನದಿಂದ ಕೂಡಲಿಲ್ಲ. ಅಲ್ಲೂ ಮತ್ತೆ ಜನರನ್ನ ಸಂಘಟಿಸಿದ್ರು. ವಾನರನ್ನ ಎಷ್ಟರ ಮಟ್ಟಿಗೆ ವಾನರನ್ನ ಸಂಘಟಿಸಿದ್ರು ರಾಮರು ರಾಮ ಕಾರ್ಯಕ್ಕೋಸ್ಕರ. ಅಂಗಾದ, ನಳ, ನೀಳ, ಸುಷೀಣ, ಗವಯ್ಯ, ಗವಾಕ್ಷ, ಗಂಧವಾದನ, ದಿಗಿದ, ಮೈಂದ, ಜಾಂಬವಂತ, ವಾಯುಪುತ್ರ ಹನುಮಂತನಂತ ಸಾವಿರ ಸಾವಿರ ಕೋಟಿ ವಾನರನ್ನ ಜಗತ್ತಿನ ಮೂಲೆ ಮೂಲೆಗಳಿಂದ ಕರೆದು ತಂದು ಸೀತಾಮಾತೆ ಅನ್ವೇಷಣೆಗೋಸ್ಕರ ಕರೆದೊಯ್ಯುವಂತ ಕೆಲಸವನ್ನ ಶ್ರೀರಾಮಚಂದ್ರರು ಮಾಡಿ ತೋರಿಸಿದ್ರು. ಅಲ್ಲಿಂದ ಲಂಕೆಗೆ ಬಂದ್ರು. ಲಂಕೆಯಲ್ಲೂ ಕೂಡ ಲಂಕೆಯಲ್ಲಿ ಯಾರ್ಯಾರೆಲ್ಲ ಧರ್ಮ ಪಾಲಿಸುವಂತ ಧಾರ್ಮಿಕರಿದ್ದಾರೋ ಅದರಲ್ಲೂ ಜನರನ್ನ ಆರಿಸಿ ಧಾರ್ಮಿಕತೆಯಲ್ಲಿ ಮನಸ್ಸುಳ್ಳವರನ್ನ ಅಲ್ಲೂ ಸಂಘಟಿಸಿದ್ರು. ಮತ್ತೆ ರಾಮ ವಿಭೀಷಣನಂತವರನ್ನ ಗೂಢಾಚರಣೆ ಮಾಡ್ಬೇಕಂತ ರಾವಣ ಕಳಿಸ್ಕೊಟ್ಟದನ್ನ ರಾಕ್ಷಸರನ್ನ ಇದ್ದರನ್ನ ಹೋಗಿ ರಾಮರ ಕಾರ್ಯ ಏನ್ ನಡೀತಿದೆ, ಭಾರಿ ದೊಡ್ಡ ವಾನರ ಸೇನೆ ಬಂದಿದೆಯಲ್ಲ, ಯಾರೆಲ್ಲ ವಾನರು ಬಂದಿದ್ದಾರೆ, ಯಾರೆಲ್ಲ ವೀರರು ಬಂದಿದ್ದಾರೆ, ಹೋಗಿ ನೋಡ್ಕೊಂಡು ಬಂದು ಹೇಳಿ ಗೂಢಾಚರಣೆಗೆ ಅಂತ ಕಳಿಸುದು. ಈ ರಾಕ್ಷಸರಿಬ್ಬರು ಬಂದರೆ ರಾಮರ ಮಾಧುರ್ಯ ಸುಗ್ರೀವರಿಗೆ ಗೊತ್ತಾಯ್ತು ರಾಕ್ಷಸರು ಬಂದಿದ್ದಾರೆ, ವಾನರ ಅಲ್ಲ. ಆ ಇಬ್ಬರು ರಾಕ್ಷಸರನ್ನ ಹೊಡೆದು ಅವರ ಮುಖದಲ್ಲೆಲ್ಲ ರಕ್ತ, ಅವರನ್ನು ಕರ್ಕೊಂಡು ಬಂದು ರಾಮರ ಮುಂದೆ ನಿಲ್ಲಿಸಿದ್ರೆ ರಾಮರು ನಸುನಕ್ಕು ಉತ್ತರ ಕೊಟ್ರಂತೆ, ನನ್ನನ್ನ ಗೂಢಾಚರಣೆ ಮಾಡ್ಲಿಕ್ಕೆ ಬಂದಿದ್ದೀರಾ? ಯಾರು ಅನ್ಕೊಂಡಿದ್ದೀರಪ್ಪ ನಾನು? ಪ್ರಥಮ ಬಾರಿಗೆ ರಾಮರು ತನ್ನದೇ ಶೌರ್ಯವನ್ನು ವಿರುಡಿಸಿಕೊಂಡಂತ ವರ್ಣನೆಗಳಲ್ಲಿ ಒಂದು ವಿವರಣೆ ಇದು. ಕೆಲವೇ ಅತ್ಯಂತ ಅಪರೂಪ ವಿವರಣೆ ಇದು ಬರೋದು ರಾಮಾಯಣದಲ್ಲಿ. ರಾಮನಿತ್ತು ಹೇಳ್ತಾರೆ, ಯಾರು ಅನ್ಕೊಂಡಿದ್ದೀರಾ ನನ್ನನ್ನ? ನನಗೆ ಗೂಢಾಚರಣೆ ಮಾಡಿ ರಾವಣನಿಗೆ ಸಂದೇಶ ಕಳಿಸ್ತೀರಾ? ನೀವು ಗೂಢಾಚರಣೆ ಮಾಡಿದವಳು, ನಾನೇ ಘಂಟಾಘೋಷವಾಗಿ ಹೇಳ್ತಿದ್ದೀನಿ, ಈ ವರದಿ ತಗೊಂಡೋಗಿ ರಾವಣನಿಗೆ ಮುಟ್ಟಿಸಿ. ಏನು ರಾವಣ ಹೇಳ್ತಾರೆ, ಮಂಡಿತ ವಿಸ್ಫುಲಿಂಗ ವಿಶ್ವಜ್ವಲಿತಾಯ ಕೀಲಿಯೋಬ್ಜ ಗರ್ಭಾಂಡುನಿಂದ ರಾಮಸುಧಾದಿ ಪೂಡೇಚುಡು ವಜ್ರ ಸಾಧನ ಖಂಡಿತ ಪಂಕ್ತಿ ಕಳಕಂಠ ಪುರಾಂತಕ ಶೈಲ ಚಾರುವದ್ದಂಡ ಬೆಳಪ್ಪಚಂಡ ಪುರದಂಡ ವಿಖಂಡನ ಚಂಡ ಕಾಂಡಲು ಜಗತ್ತನ್ನೇ ನಾಶ ಮಾಡಬಲ್ಲಂತ ಯಮನ ಪರವಾಗಿ ರುದ್ರನ ಅವತಾರವಾಗಿ ರಾಮ ಬಂದು ನಿಂತಿದ್ದೀನಿ. ನಾನು ಒಬ್ಬ ರಣಾಂಗಣದಲ್ಲಿ ರಾವಣನ ಮುಂದೆ ನಿಂತ್ರೆ ನೀವು ಅಕ್ಕಪಕ್ಕದಲ್ಲಿರೋರೆಲ್ಲ ರಾಮನ ಬಾಣ ಬಂದು ತಾಗಿದ್ರೆ ರಾವಣ ನಿನಗೆ ಧಿಕ್ಕಾರಪ್ಪ ಅಂತ ಬೆಟ್ಟ ಇರುವಂತ ಪರಿಸ್ಥಿತಿ ಮುಂದೆ ರಾವಣನಿಗೆ ಬರ್ಲಿಕ್ಕಿದೆ. ನಾನು ನುಡಿದಿರುವಂತ ಭವಿಷ್ಯವಾಣಿ ಇದನ್ನ ವರದಿಯಾಗಿ ರಾವಣನಿಗೆ ತಲುಪಿಸಿ ಅಂತ ರಾಮರು ಖುದ್ದು ಹೇಳಿದ ಕೂಡಲೇ ರಾಕ್ಷಸರಲ್ಲಾದಂತ ಬದಲಾವಣೆ. ಕ್ಷಮಿಸ್ಬಿಡಪ್ಪ ರಾಮ, ನಮ್ಮನ್ನ ಕ್ಷಮಿಸ್ಬಿಡು, ನನ್ನನ್ನ ನಿಮ್ಮನ್ನ ಭಕ್ತನಾಗಿ ಸ್ವೀಕರಿಸುವಂತ ತಾವೇ ಶರಣಾಗತರಾದ್ರು. ಈ ವರದಿನ ರಾವಣನಿಗೆ ತಲುಪಿಸಿದ್ರು. ನಾವು ರಾಮರ ದಾಸರಾಗ್ಬಿಟ್ಟಿದ್ದೀವಿ. ರಾಮರ ವಿಶಾಲ ಹೃದಯ ವೈಶಾಲ್ಯತೆಯನ್ನು ಕಂಡು ರಾಮರ ಪರವಾಗಿ ನಮ್ಮ ಮನಸ್ಸು ಬಂದಿದೆ, ನಿನ್ನ ಜೊತೆಗಿರ್ಲಿಕ್ಕೆ ನಮ್ಗೆ ಇಷ್ಟ ಇಲ್ಲಪ್ಪ. ರಾವಣ ಕಳಿಸಿಕೊಟ್ಟ, ಬಹಿಷ್ಕರಿಸಿದ, ನಿಮ್ಮಂತ ರಾಕ್ಷಸರು ಬೇಡ ಅಂತ ರಾಕ್ಷಸರನ್ನು ಕೂಡ ತನ್ನವರನ್ನಾಗಿಸಿಕೊಂಡು ಅಂತವರನ್ನು ಧಾರ್ಮಿಕತೆ ಸಂಘಟನೆಯಲ್ಲಿ ಸಂಘಟಿಸಿದ್ರಲ್ಲ ರಾಮ. ಇದು ಸಂಘಟನೆ ಬಲ. ಸಂಘಟಿತವಾಗಬೇಕು ಹಿಂದೂ ಸಮಾಜ ರಾಮರ ಆದರ್ಶದಲ್ಲಿ. ರಾಮಾನುಜರು ಇದೇ ಆದರ್ಶವನ್ನು ಕೊಟ್ಟಿದ್ದು. ಗುರುಗಳು ಮಹಾಮಂತ್ರವನ್ನು ಉಪದೇಶ ಮಾಡುವಾಗ ಹೇಳ್ತಾರೆ, ನಿನಗೆ ಮಹಾಮಂತ್ರವನ್ನು ಹೇಳ್ಕೊಟ್ಟಿದ್ದೀನಿ, ಇದು ದೇವರ ಮಂತ್ರ. ಇದನ್ನ ಯಾರ್ಯಾರು ಹೇಳ್ತಾರೋ ಅವರಿಗೆ ಮೋಕ್ಷ ಪ್ರಾಪ್ತಿ ಆಗುತ್ತೆ. ಇದನ್ನ ಅತ್ಯಂತ ರಹಸ್ಯವಾದಂತ ಮಂತ್ರ ನಿನಗೆ ಹೇಳ್ಕೊಟ್ಟಿದ್ದೀನಿ, ಇದನ್ನ ಯಾರಿಗೂ ಹೇಳಬಾರದು. ಗುರುಗಳು ಮಹಾಮಂತ್ರ ಉಪದೇಶ ಮಾಡಿದ್ರು, ರಾಮಾನುಜರು ಕೇಳಿಸ್ಕೊಂಡ್ರು, ಮನೆಗೆ ಬಂದ್ರು, ದಿನವಿಡೀ ಅವರಿಗೆ ಪರದಾಟ. ಅಯ್ಯೋ, ಗುರುಗಳು ನಾಮಮಂತ್ರವನ್ನು ನನಗೆ ಹೇಳ್ಕೊಟ್ಟಿದ್ದಾರೆ, ಆದ್ರೆ ನಾನು ಒಬ್ಬರೇ ಕೇಳಿಸ್ಕೊಂಡು ಏನು ಉಪಯೋಗ? ಇದು ಸ್ವಾರ್ಥತೆ ಆಗ್ಲಿಲ್ವಾ? ಜನರನ್ನ ಉದ್ಧಾರ ಮಾಡಬೇಕಲ್ಲ, ಇಡೀ ಜನರನ್ನ ಸಂಘಟಿಸಬೇಕು, ನಾನೊಬ್ಬನೇ ಕೇಳಿ ಉದ್ಧಾರ ಆದ್ರೆ ಹೇಗೆ ಅಂತ ಒಳಗೆ ಪರದಾಟ. ಹೊರಗೆ ರಾತ್ರಿ ಮಲಗಲಿಕ್ಕಾಗದೆ ಮಧ್ಯರಾತ್ರಿ ಹೊತ್ತಿಗೆ ಮನೆಯಿಂದ ಹೊರಗೆ ಬಂದು ಮನೆ ಚಾವಡಿ ಮೇಲೆ ನಿಂತ್ಕೊಂಡು ಎಲ್ಲರೂ ಕೇಳಿಸ್ಕೊಳ್ಳಿ ಅಂತ ಊರಿನಂತ ಮನೆಯಲ್ಲಿ ಯಾರ್ಯಾರು ಮಲಗಿದ್ರು ಅವರನ್ನು ಎಬ್ಬಿಸಿ ಕರೆದು ಘಂಟಾಘೋಷವಾಗಿ ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣ ಅಂತ ಘಂಟಾಘೋಷವಾಗಿ ಚೀಡ್ತಾ ಇದೇ ನನ್ನ ಗುರುಗಳು ಹೇಳ್ಕೊಟ್ಟಂತ ನಾಮಮಂತ್ರ, ಇದನ್ನ ಎಲ್ಲರೂ ಹೇಳಿ ಎಲ್ಲರಿಗೂ ಮೋಕ್ಷ ಪ್ರಾಪ್ತಿ ಆಗುತ್ತೆ ಅಂತ ಹೇಳಿ ಜನರನ್ನ ಸಂಘಟಿಸಿದ್ದು ಎಷ್ಟರ ಮಟ್ಟಿಗೆ. ರಾಮಾನುಜರು ಒಂದು ಕಾಲದಲ್ಲಿ ನಿಂತು ಕರೆಯನ್ನು ಕೊಟ್ಟಿದ್ರು, ಯಾರ್ಯಾರೆಲ್ಲ ಧರ್ಮವನ್ನ ಬಿಟ್ಟು ಮತಾಂತರಗೊಂಡಿದ್ದೀರೋ, ಯಾರ್ಯಾರೆಲ್ಲ ಧರ್ಮ ಬಿಟ್ಟು ಹೋಗ್ಬೇಕಂತ ಮನಸ್ಸು ಮಾಡುತ್ತಿದ್ದೀರೋ, ಯಾರ್ಯಾರೆಲ್ಲ ಧರ್ಮದಲ್ಲಿ ನಮಗೆ ಅನ್ಯಾಯ ಆಗಿದೆ ಅಂತ ಅನುಭವಿಸಿದ್ದೀರೋ, ಎಲ್ಲರೂ ನನ್ನ ಬಳಿ ಬನ್ನಿ. ನಿಮ್ಮ ಜಾತಿ, ಮತ, ಪಂಥ, ವರ್ಣ, ಪಂಥ ಯಾವುದು ನನಗೆ ಬೇಕಾಗಿಲ್ಲ, ನನ್ನ ಮುಂದೆ ಹೇಳಿ ಸಾಕು, ಎಲ್ಲರಿಗೂ ಅಷ್ಟೇ ಭಿಕ್ಷೆ ಕೊಡ್ತೀನಿ ಅಂತ ಇಡೀ ಧರ್ಮ ಮತಾಂತರ ಆಗ್ತಿರುವಂತ ಸಂದರ್ಭದಲ್ಲಿ ಧರ್ಮವನ್ನು ರಕ್ಷಣೆ ಮಾಡಬೇಕು ಅಂತ ಲಕ್ಷ ಜನರಿಗೆ ಅಷ್ಟಾವತ್ತು ಭಿಕ್ಷೆಗಳನ್ನು ಕೊಟ್ಟು ಇಡೀ ಹಿಂದೂ ಧರ್ಮವನ್ನು ಉಳಿಸುವಂತ ಕೆಲಸವನ್ನ ಒಂದು ಕಾಲದಲ್ಲಿ ರಾಮಾನುಜರು ಮಾಡಿ ತೋರಿಸಿದ್ರಲ್ಲ. ಆ ಪರಂಪರೆಯಲ್ಲಿ ಮುಂದಿರುವಂತ ನಾವನ್ನ ನೆನಪಿಸಿಕೊಂಡು ಧರ್ಮವನ್ನು ಇನ್ನಷ್ಟು ಸಂಘಟಿಸಬೇಕು. ಯಾವ ರೀತಿ ಸಂಘಟಿತರಾಗಬಹುದು? ನಮ್ಮ ದೌರ್ಭಾಗ್ಯ ಎಷ್ಟರ ಮಟ್ಟಿಗೆ ಸಂಘಟಿತವರ ಹಿಂದೂ ಸಮಾಜ ಬರ್ತಿದೆ ಅಂದ್ರೆ ಹೇಳ್ಕೊಳ್ಳಿಕ್ಕಿದ್ದೀವಿ. ನಾವು ಜಗತ್ತಿನ 100 ಕೋಟಿ ಹಿಂದೂಗಳ ಜನಸಂಖ್ಯೆ, ಆದ್ರೆ 100 ಕೋಟಿ ಹಿಂದೂಗಳಲ್ಲಿ ಎಷ್ಟು ಜನ ಹಿಂದೂಗಳು ನಿಜವಾಗಲೂ ಹಿಂದೂಗಳಾಗಿ ಓದಿದ್ದೀವಿ? ಒಬ್ಬ ಹಿಂದೂವಿನ ಮುಂದೆ ನಿಂತು
ನೀನ್ ಯಾರಪ್ಪ, ನೀನ್ ಯಾವ ಸಮಾಜಕ್ಕೆ ಸೇರ್ಕೊಳ್ಳೋದು ಅಂದ್ರೆ ಹಿಂದೂಗಳಿನ ಬಾಯಿನಲ್ಲಿ ಗುರುಮುಖ ಹೆಸರು ಬರೋಕ್ಕೆ ಮುಂಚೆ ಜಾತಿ ಹೆಸರು ಬಂದಿರುತ್ತೆ. ಒಬ್ಬ ಹಿಂದೂ ಹಿಂದೂ ಆಗೋಕ್ಕೆ ಮುಂಚೆ ಒಬ್ಬ ಹಿಂದೂ ಬ್ರಾಹ್ಮಣ ಆಗ್ತಾರೆ, ಒಬ್ಬ ಹಿಂದೂ ಲಿಂಗಾಯತರಾಗ್ತಾರೆ, ಒಬ್ಬ ಹಿಂದೂ ಕುರುಬರಾಗ್ತಾರೆ, ಒಬ್ಬ ಹಿಂದೂ ಗೌಡ್ರಾಗ್ತಾರೆ, ಒಬ್ಬ ಹಿಂದೂ ನಾಯಕ್ ಆಗ್ತಾರೆ, ಒಬ್ಬ ಹಿಂದೂ ಶಕ್ತಿ ಆಗ್ತಾರೆ, ಒಬ್ಬ ಹಿಂದೂ ಪೂಜಾರ್ ಆಗ್ತಾರೆ, ಒಬ್ಬ ಹಿಂದೂ SC ಆಗ್ತಾರೆ, ಒಬ್ಬ ಹಿಂದೂ ST ಆಗ್ತಾರೆ, ಒಬ್ಬ ಹಿಂದೂ ಮರಾಠ ಆಗ್ತಾರೆ, ಒಬ್ಬ ಹಿಂದೂ ರಾಜಪೂತ್ ಆಗ್ತಾರೆ. ಹಿಂದೂ ಹಿಂದೂ ಆಗೋದು ಯಾವಾಗ? ನಾವು ಹಿಂದೂಗಳ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಜಾತಿ ಯಾವ್ದು ಇರಲಿ, ಆ ಜಾತಿಗಳ ಮೇಲೆ ನಮ್ಗಿರುವಂತ ಜಾತಿ ಪ್ರೇಮ ಎಷ್ಟೇ ವಿಶಾಲವಾಗಿರ್ಲಿ, ನನ್ನ ಜಾತಿ ನನ್ನ ಮನೆಯ ದೇವರ ಒಳಗೆ ಸೀಮಿತ ಆಗಿರಬೇಕು. ನಮ್ಮ ರಾಜಕೀಯ ಆಸಕ್ತಿ ಯಾವುದೇ ಇರಲಿ, ನೀವು ಯಾವ ರಾಜಕೀಯ ಪಕ್ಷಕ್ಕೆ ಬೇಕಾದ್ರೂ ಕೆಲಸ ಮಾಡಿ, ನಾನು ಯಾವ ರಾಜಕೀಯ ಪಕ್ಷದ ಕಾರ್ಯಕರ್ತ ಅಂತ ಬೇಕಾದ್ರೂ ನೀವು ಹೇಳ್ಕೊಂಡು ತಿರುಗಾಡಿ, ಆದ್ರೆ ನನ್ನ ರಾಜಕೀಯ ಆಸಕ್ತಿ ನನ್ನ ಮನೆಯ ಬಾಗಿಲಿನ ಒಳಗೆ ಸೀಮಿತ ಆಗಿರಬೇಕು. ಪ್ರತಿಯೊಬ್ಬ ಹಿಂದೂ ತನ್ನ ಮನೆಯ ದೇವರ ಕೋಣೆ ದಾಟಿ ಮನೆಯ ವಸ್ತು ಬಿಟ್ಟು ಹೊರಗೆ ಬರಬೇಕಾದ್ರೆ ಜಾತಿ, ಉಪಜಾತಿ, ಮತ, ಪಂಥ, ಪಂಗಡ, ಕುಲ, ಗೋತ್ರ, ರಾಜಕೀಯ ಆಸಕ್ತಿ, ತತ್ವ, ಸಿದ್ಧಾಂತ, ಒರಕು ತೊಡಕು ಎಲ್ಲವನ್ನೂ ಮರೆತು ಹೆಗಲ ಮೇಲೆ ಕೇಸರಿ ಶಾಲೆ, ಹಣ ಮೇಲೆ ಕೇಸರಿ ಇಟ್ಟುಕೊಂಡು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನೋ ಭಾವನೆ ಮೇಲೆ ಮನಬಿಟ್ಟಾಗ ಮಾತ್ರ ನಮ್ಮ ಧರ್ಮ, ನಮ್ಮ ಪರಂಪರೆ ಇರಬೇಕಾ, ಹಿಂದೂ ಸಮಾಜ ಸಂಘಟಿತವಾಗಿ ಬರಬೇಕು. ಇದನ್ನಿಷ್ಟೋ ಜನ ಉತ್ತರಿಸ್ಕೊಂಡು ಹೋಗಿದ್ದಾರೆ. ಇಲ್ಲಿವರೆಗೂ ಏನು ಧರ್ಮ ಕಂಡು ಬಂದಿದೆ? ಇವತ್ತು ಇಲ್ಲಿ ಕೂತು ನಾವು ಮಂದಿರದಿಂದ ಕೂತಿದ್ದೀವಿ, ದೇವಸ್ಥಾನದ ಧರ್ಮ ಕಾರ್ಯಾಚರಣೆ ಮಾಡ್ತೀವಿ, ಸಾಮಾನ್ಯ ವಿಚಾರವ. ಇಲ್ಲಿ ಕೂತು ನಾವು ರಾಮನಿಗೆ ದೇಶರಾಮ ಘೋಷಣೆ ಆಗ್ತೀವಿ, ಸಾಮಾನ್ಯವ. ಇಷ್ಟು ಜನ ಹಿಂದೂ, ನಾವೆಲ್ಲ ಹಿಂದೂ ಅನ್ನೋ ಭಾವನೆಯಲ್ಲಿ ಸೇರಿದ್ದೀವಿ, ಇದು ಸಾಮಾನ್ಯವ. ಖಂಡಿತವಾಗೂ ನನ್ನ ನೆಚ್ಚಿನ ಬಂದಿದ್ದಾರೆ. ಒಂದು ಕಾಲದಲ್ಲಿ ಇದೇ ಮುಖ್ಯಮಂತ್ರಿಗಳನ್ನ ನಾಶ ಮಾಡಬೇಕು, ಸನಾತನ ಸಂತ ಪರಂಪರೆಯನ್ನ ನಾಶ ಮಾಡಬೇಕು, ಇಡೀ ಹಿಂದೂ ಧರ್ಮವನ್ನು ಮಣ್ಣಲ್ಲಿ ಮಣ್ಣಾಗಿಸಬೇಕೆನ್ನೋ ಕಾರಣಕ್ಕೆ ನಮ್ಮ ಸನಾತನ ಹಿಂದೂ ಧರ್ಮದ ಮೇಲೆ 1370ಕ್ಕೂ ಹೆಚ್ಚು ವರ್ಷಗಳ ಕಾಲ ನಿರಂತರ ದಾಳಿಯಾಗಿದೆ. ಇಷ್ಟು ವರ್ಷ ದಾಳಿ ಏನು ಅಂತ ನಾವು ಅಂದ್ಕೊಂಡ್ರೆ ಒಮ್ಮೆ ಇತಿಹಾಸದ ಪುಟಗಳನ್ನ ತಿರುಗಿ ಹಾಕಿ ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ. ಇದೇ ಜಗತ್ತಿನಲ್ಲಿ ಪ್ರಾಚೀನ ಅಂತ ಕರೆಸಿಕೊಂಡಂತ 35 ಜನಾಂಗಗಳಿದ್ದು ಎಲ್ಲರಿಗೂ ಆ ಪ್ರಾಚೀನ ಜನಾಂಗಗಳು. ಎಲ್ಲರಿಗೂ ಜಗತ್ತಿನ ಮುಂದೆ ಪಿರಮಿಡ್ಗಳನ್ನು ಕಟ್ಟಿ ನಿರ್ಮಿತ ಈಜಿಪ್ಷಿಯನ್ ಜನಾಂಗ, ಎಲ್ಲರಿಗೂ ಜಗತ್ತಿನ ಆಳಕ್ಕೆ ಬಂದಂತ ಗ್ರೀಕ್ ಜನಾಂಗ, ಎಲ್ಲರಿಗೂ ಜಗತ್ತಿಗೆ ಭಾಷಾಶಾಸ್ತ್ರ ಪರಿಚಯಿಸಿಕೊಟ್ಟಂತ ಪರ್ಷಿಯನ್ ಜನಾಂಗ, ಎಲ್ಲರಿಗೂ ಬಾಬಿಲೋನಿಯನ್ ಜನಾಂಗ, ಎಲ್ಲರಿಗೂ ಮೆಸೊಪೊಟೇಮಿಯನ್ ಜನಾಂಗ. ಜಗತ್ತಲ್ಲಿ ಪ್ರಾಚೀನ ಅಂತ ಕರೆಸಿಕೊಂಡಂತ 35 ಜನಾಂಗಗಳು ಅಲ್ಪಾಯುಗಳಾಗಿ ಕಾಲಗರ್ಭ ಸೇರಿದೆ. ನಾವು ಕಣ್ಣಿಂದ ಕಣ್ತಕ್ಕಂಥ 160 ಪಿಂತಗಳು ಕಣ್ಮರೆಯಾದವು. ಯಾಕೆ? ತಮ್ಮ ಮೇಲಾದಂತ 10, 20, 40, 50 ವರ್ಷಗಳ ಕಾಲದ ಒಂದೇ ಒಂದು ಪರಿಚಯ ಜನಾಂಗದ ದಾಳಿಯನ್ನ ತಡೆಯುವಷ್ಟು ಸಾಮರ್ಥ್ಯ ಇಲ್ಲದೆ ಈ ಪ್ರಾಚೀನ ಜನಾಂಗಗಳೆಲ್ಲ ಮಣ್ಣಲ್ಲಿ ಮಣ್ಣಾಗಿರ್ಬೋದು. ಇತಿಹಾಸದ ಮುಖಪುಟಿಯಿಂದ ಹರಿಸಿರುವ ಜನಾಂಗಗಳು. ಆದ್ರೆ ನಮ್ಮ ಸನಾತನ ಧರ್ಮದ ಮೇಲೆ 10, 20, 50 ವರ್ಷ ಅಲ್ಲ, 1370ಕ್ಕೂ ಹೆಚ್ಚು ವರ್ಷ ನಿರಂತರ ದಾಳಿ. ಇಷ್ಟು ವರ್ಷ ನಮ್ಮ ದಾಳಿ ಮಾಡಿದವರು ಒಂದೆರಡು ಪರಿಚಯ ಜನಾಂಗ ಅಲ್ಲ, ಎಷ್ಟು ಪರಿಚಯ ಜನಾಂಗಗಳ ಸರಣಿ ದಾಳಿಗಳು. ಮೊದಲರು ಬಂದ್ರು, ತುರ್ಕರು ಬಂದ್ರು, ಅರಬ್ಬರು ಬಂದ್ರು, ಅಫ್ಘನರು ಬಂದ್ರು, ಪೋರ್ಚುಗೀಸರು ಬಂದ್ರು, ಡಚ್ಚರು ಬಂದ್ರು, ಫ್ರೆಂಚರು ಬಂದ್ರು, ಇಂಗ್ಲಿಷರು ಬಂದ್ರು, ಶಕರು ಬಂದ್ರು, ಎಲ್ಲರೂ ಬಂದ್ರು. ಇವರೆಲ್ಲರೂ ಒಂದರ ನಮ್ಮ ದಾಳಿ ಮಾಡಿದ ನಂತರವೂ ಇವತ್ತಿಗೂ ಸನಾತನ ಹಿಂದೂ ಧರ್ಮವಾಗಿ ಜೀವಂತವಾಗಿದೆ. ಜಗತ್ತಿನ ಧರ್ಮಾಚರಣೆ ಮಾಡ್ತೀವಿ. ಯಾರ ಕಾರಣದಿಂದ? ನಮ್ಮ ಪೂರ್ವಿಕರು ಪಟ್ಟಂತ ಶ್ರಮದ ಕಾರಣದಿಂದ. ಒಮ್ಮೆ ಹಿಂದೂ ಸಮಾಜ ಸಂಘಟಿತವಾಗಿ ಬರಲಿ, ಒಮ್ಮೆ ಹಿಂದೂ ಒಗ್ಗಟ್ಟಾಗಿ ಬರಲಿ, ಧರ್ಮಕ್ಷಿಣ ಮಾಡೋಣ ಒಂದು ನಿಟ್ಟಿನಲ್ಲಿ ಎಷ್ಟೋ ಶ್ರಮ ಪಟ್ಟರು ಸ್ವಾಮಿ. ಇಡೀ ಭಾರತದಾದ್ಯಂತ ಮೊದಲನೇ ದಾಳಿಯಿಂದ ಸನಾತನ ಹಿಂದೂ ಧರ್ಮ ತತ್ತರಿಸಿ ಹೋಗ್ತಿರ್ಬೇಕಾದ್ರೆ ಭಾರತದಲ್ಲಿ ಮತ್ತೊಮ್ಮೆ ಹಿಂದೂ ಪುನರುದ್ಧಾರ ಸಂಕಲ್ಪ ಕೊಟ್ಟು ಇದೇ ಕನ್ನಡದ ನೆಲದಿಂದ ಕನ್ನಡದ ಮಂತ್ರಶಕ್ತಿಯಿಂದ ಹೊರಟಂತ ವಿಜ್ಞಾನದ ವಿಜಯನಗರ ಸಾಮ್ರಾಜ್ಯದ ಹಕ್ಕರಾಳ ಬುಕ್ಕರ ಅಂತ ಹಿಂದುಗಳ ಸೂತ್ರಗಳಿಂದ ಹಿಡಿದು ಅವರಿಂದ ಬಂದಂತ ಕುಮಾರ ಕಂಪಿಲ್ಲ, ಅದರಿಂದ ಬಂದಂತ ಪೂರ್ಣಗೂಢ ಬಲ್ಲಾಳ ಎಷ್ಟೋ ಮಟ್ಟಿಗೆ ಧರ್ಮಕ್ಷಣ ಆಗಬೇಕೆಂಬ ಒಂದೇ ಒಂದು ಕಾರಣಕ್ಕೋಸ್ಕರ ಪಕ್ಕದ ತಮಿಳುನಾಡಿನವರೆಗೂ ಹೋಗಿ ಅವರು ಕೂಡ ಅಂಗಗಳಲ್ಲಿ ಕುಳಿತು ಸಮಸ್ತ ಹಿಂದೂ ಸಮಾಜದ ರಾಜರನ್ನ ಒಗ್ಗೂಡಿಸಿ ನಮ್ಮ ಬಡಿಗಳ ವಿಚಾರವೆಲ್ಲ ತಂದು ಇದು ಧರ್ಮಕ್ಷಣ ವಿಚಾರ, ನಾವೆಲ್ಲರೂ ಒಗ್ಗಟ್ಟಾಗಿ ಬರಬೇಕು ಅಂತ ಎಲ್ಲರನ್ನೂ ಸಂಘಟಿಸಿ ರಾಜ್ಯಗಳನ್ನೇ ಒಗ್ಗೂಡಿಸಿ ಧರ್ಮರಕ್ಷಣೆ ಮಾಡುವಂತ ಕೆಲಸವನ್ನ ನಮ್ಮ ಕನ್ನಡದ ರಾಜರು ಶತಶತಮಾನಗಳು ಹಿಂದೆ ಮಾಡಿ ತೋರಿಸಿದ್ರಲ್ಲ. ಮಾನವರು ಮಾತ್ರ ಕಷ್ಟಪಟ್ಟಿದ್ದು ಧರ್ಮರಕ್ಷಣೆ ಮಾಡಲಿಕ್ಕೆ. ಸ್ವಾಮಿ ಭಗವಂತ ಹೊರಗೆದು ಬಂದಂತ ಅವತಾರ ಶ್ರೀಕೃಷ್ಣ ಪರಮಾತ್ಮ
ಕುರುಕ್ಷೇತ್ರ ರಣರಂಗದಲ್ಲಿ ನಿಂತಿದ್ದಾರೆ. ಶರಾಶುರ ಮೇಲೆ ಭೀಷ್ಮ ಪಿತಾಮಹರು ಮಲಗಿದ್ದಾರೆ. ಇನ್ನೇನು ಕೆಲವು ಕ್ಷಣದಲ್ಲಿ ಭೀಷ್ಮ ಪಿತಾಮಹರು ದೇಹತ್ಯಾಗ ಮಾಡಬೇಕು. ಆಗ ಅದನ್ನು ನೋಡಿದಂತೆ ಶ್ರೀಕೃಷ್ಣ ಪರಮಾತ್ಮನ ಬಾಯಿಂದ ಬಂದಂತ ವಿಧಾನ ತಸ್ಮಿನ್ ಅಸ್ತಂಗದ ಭೀಷ್ಮ ಪಾಂಡವರಾಂ ಧುರಂದರೆ ಅಸ್ತಂಗತರಾಗ್ತಿದ್ದಾರಪ್ಪ ಭೀಷ್ಮ ಪಿತಾಮಹರು. ಅಲ್ಲಿ ಭೀಷ್ಮರು ಮಾತ್ರ ಸಾಲ್ತಿಲ್ಲ, ಅವರಲ್ಲಿರುವಂತ ಸಮಸ್ತ ಹಿಂದೂ ಪರಂಪರೆ ಜ್ಞಾನ ನಾಶವಾಗಿ ಹೋಗ್ತಿದೆ. ಯಾವ ಶಕ್ತಿ ಪರವಾಗಿಲ್ಲ ಜಗತ್ತಲ್ಲಿ, ಅವರ ಹತ್ರ ಇರುವಂತ ಧರ್ಮ ಜ್ಞಾನ ಸಾಯುವಂತಿಲ್ಲ. ಆದ್ರಿಂದ ಸಮಸ್ತ ಪಾಂಡವರು ಹೋಗಿ ಭೀಷ್ಮ ಪಿತಾಮಹರ ಪದತಲದಲ್ಲಿ ಕೂತ್ಕೊಂಡು ಅವರ ಹತ್ರ ಇರುವಂತ ಧರ್ಮಜ್ಞಾನ ಸ್ವೀಕರಿಸಿ ಬನ್ನಿ ಅಂತ ಕಳಿಸಿದಲ್ಲ ಕೃಷ್ಣ. ಪಾಂಡವರು ಹೋಗಿ ಭೀಷ್ಮ ಪಿತಾಮಹರ ಪದತಲದಲ್ಲಿ ಕೂತ್ಕೊಂಡು ಭೀಷ್ಮರ ಅಂತಿಮ ಕ್ಷಣಗಳಲ್ಲಿ ಕೇಳಿಕೊಂಡಂತ ಧರ್ಮ ಪ್ರವಚನ ಧರ್ಮಜ್ಞಾನ, ಆಗ ಭೀಷ್ಮ ಪಿತಾಮಹರು ತಮ್ಮ ಪರಕ್ಷಣದಲ್ಲಿ ಮಾಡಿದಂತ ಧರ್ಮಜ್ಞಾನ ಉಪದೇಶವನ್ನೇ ವಿಷ್ಣು ಸಹಸ್ರನಾಮ ಅಂತ ಇವತ್ತು ಜಗತ್ತಿನ ಉಳಿಕೊಂಡು ಹಿಂದೂ ಮನೆಗಳಲ್ಲಿ ಪಡಿಸುವಂತ ಕೆಲಸ ಮಾಡ್ತೀವಿ. ಆಗ ಇರ್ತಿತ್ತು ವಿಷ್ಣು ಸಹಸ್ರನಾಮ. ಆದ್ರೆ ವಿಷ್ಣು ಸಹಸ್ರನಾಮ ನಮ್ಮಿಂದ ಹೇಳಲಿಕ್ಕಾಗಲಿಲ್ಲ ಅಂದ್ರೂ ಪರವಾಗಿಲ್ಲ. ಹಿರಿಯರು ಹೇಳಿದ್ದಾರೆ, ರಾಮ ರಾಮ ರಾಮೇತಿ ರಾಮ ರಾಮ ವರಾನ. ಎಷ್ಟರ ಮಟ್ಟಿಗೆ ಸಹಸ್ರನಾಮ ತಟ್ಟು ರಾಮನಾಮ ವರಾನ. ಇಲ್ಲ ವಿಷ್ಣು ಸಹಸ್ರನಾಮ ಇದೆಲ್ಲ ವಿಷ್ಣು ಸಹಸ್ರನಾಮ ಹೇಳಿಕ್ ಬಂದಿಲ್ಲ, ಪರವಾಗಿಲ್ಲ. ರಾಮನಾಮವನ್ನ ಒಂದು ಬಾರಿ ಹೇಳಿ ಸಾಕು, ಇಡೀ ವಿಷ್ಣು ಸಹಸ್ರನಾಮ ಪಠನೆ ಮಾಡಿದಷ್ಟು ಪುಣ್ಯ ಲಭಿಸುತ್ತೆ ಅಂತ ಹಿರಿಯರು ಹೇಳಿಕೊಟ್ಟದಲ್ಲ. ಅದು ರಾಮರ ನಾಮಕ್ಕಿರುವಂತ ಬಲ. ಪ್ರಾಣ ಪ್ರತಿಷ್ಠಾಪನೆ ಮಾಡುವ ಹನುಮರಿಗೆ ಅಂದ್ರೆ ರಾಮನಾಮದಿಂದಲೇ ಆಗಬೇಕದು. ಯಾಕೆ? ಹನುಮನ ಪ್ರಾಣಧೀನವಾಗಿ ರಾಮರು ಬಿಟ್ಟಿದ್ದಾರೆ. ರಾಮನಿಲ್ಲ ಹನುಮನಿಲ್ಲ. ಎಲ್ಲ ರಾಮರ ಬಗ್ಗೆ ಮಾತಾಡಿದ್ರು ಕೂಡ ಹನುಮಂತ ಕಣ್ಣಿರುತ್ತ ಕೈ ಮುಗಿದ ಸಮಯ ನಿಂತಿರ್ತಾನೆ ಅಂತ ನಾವು ಹಿರಿಯರಾಗಿ ಕೊಟ್ಟದಂತ ಪದ್ಧತಿ. ನೀವು ಎಲ್ಲ ರಾಮರ ಬಗ್ಗೆ ಮಾತಾಡಿ ಬಂದು ಇಲ್ಲಿ ಮೂರ್ತಿಯಲ್ಲಿ ಹನುಮನ ಮೂರ್ತಿನಲ್ಲಿ ಹನುಮನ ಪ್ರಾಣ ಪ್ರತಿಷ್ಠಾಪನೆ ಆಗಬೇಕಂದ್ರೆ ಅದು ರಾಮನಾಮದಿಂದ ಆಗಬೇಕು. ನಮ್ಮ ಬಾಯಿಗಳಿಂದ ರಾಮನ ಉದ್ಧಾರ ಆಗಬೇಕಾಗಿದೆ. ಪ್ರಾಣ ಪ್ರತಿಷ್ಠಾಪನೆ ಅಂದ್ರೆ ಅದು ತಂತ್ರಿಗಳು ಮಾಡುವಂತ ಪ್ರಾಣ ಪ್ರತಿಷ್ಠಾಪನೆ ಒಂದು ಬದಿ ಆದ್ರೆ, ಇನ್ನೊಂದು ಬದಿಯಲ್ಲಿ ಭಕ್ತರು ಮಾಡುವಂತ ಪ್ರಾಣ ಪ್ರತಿಷ್ಠಾಪನೆ ಶ್ರದ್ಧೆ ಭಕ್ತಿಯ ಮೂಲಕ ಭಕ್ತಿಯಷ್ಟುದ್ದು ಗರ್ಭಗುಡಿಯ ಮುಂದೆ ಹನುಮನ ಮೂರ್ತಿ ಮುಂದೆ ಕೂತ್ಕೊಂಡು ನಾವು ರಾಮನ ನಾಮ ಹೇಳಲಿಕ್ಕೆ ಶುರು ಮಾಡಿದ್ರೆ, ಪೂಜೆ ಮಾಡಲಿಕ್ಕೆ ಶುರು ಮಾಡಿದ್ರೆ, ಪೂಜೆ ಯಾವ ರೀತಿ ಇರಬೇಕಂದ್ರೆ ಪೂಜೆ ಮುಗಿಯುವ ವೇಳೆಗೆ ನನ್ನಲ್ಲಿರುವಂತ ಪ್ರಾಣ ಹನುಮನ ಮೂರ್ತಿಗೆ ಹೋಗಿ ಹನುಮನ ಮೂರ್ತಿಯಲ್ಲಿರುವಂತ ಕಲ್ಲಿತನ ಮನೆಗೆ ತರಲಿಲ್ಲ ಅಂದ್ರೆ ಆ ಪ್ರಾಣ ಪ್ರತಿಷ್ಠಾಪನೆ ಅಲ್ಲ ಅಂತ ನಮ್ಮ ಹಿರಿಯರು ಹೇಳ್ತಿದ್ರು. ಅದು ಪ್ರಾಣ ಪ್ರತಿಷ್ಠಾಪನೆ, ಅದು ಪೂಜೆ, ಅದು ಭಕ್ತಿ. ಆ ಭಕ್ತಿ ಸುರಿಯಿಂದ ಧನರಕ್ಷಣೆ. ಈ ಭಕ್ತಿ ಸುಡ ನಮ್ಮಲ್ಲಿ ಬರಬೇಕು. ನಮ್ಮಲ್ಲಿ ಅಂದ್ರೆ ನಮ್ಮಲ್ಲಿ ಮಾತ್ರ ಅಲ್ಲ, ನಮ್ಮ ಮಕ್ಕಳಲ್ಲಿ ವಿಶೇಷವಾಗಿ. ದೇವಸ್ಥಾನಗಳಿಗೆ ಯಾರು ಬರಬೇಕಾಗಿರೋದು? ನಮ್ಮ ಮನೆ ಮಕ್ಕಳು ಬರಬೇಕು. ಮನೆ ಮಕ್ಕಳನ್ನು ದೇವಸ್ಥಾನಗಳಿಗೆ ಕರ್ಕೊಂಡು ಬನ್ನಿ, ಕೂರಿಸಿ ಅವರ ಬಾಯಿಂದ ಭಜನೆಗಳನ್ನು ಹೇಳಿಸಿ. ಮಕ್ಕಳ ಬಾಯಿಂದ ಭಜನೆಗಳು ಬಂದ್ರೆ ಭಗವಂತನೇ ಧೈರ್ಯವನ್ನು ಬರ್ತಾನೆ. ಕುಂಬಾರ ಗುಂಡಿಗೆ ಜೀವಂತ ಸಾಕ್ಷಿ ಅದಕ್ಕೆ. ಸಾಮಾನ್ಯ ಮಡಿಕೆ ಮಾಡುವಂತ ವ್ಯಕ್ತಿ ದಿನ ಮಡಿಕೆ ಮಾಡಬೇಕಾದ್ರೆ ಮಡಿಕೆ ತಟ್ಟುವ ತಾಳಕ್ಕೆ ಶಿವನ ಭಜನೆಯನ್ನ ಹಾಡ್ತಾ ಕುಳಿತಿದ್ರಂತೆ. ಅದು ನೋಡ್ತಂತ ಶಿವನಿಗೆ ಅನಿಸ್ತಂತೆ, ನನ್ನ ಭಕ್ತ ದಿನ ನನಗೋಸ್ಕರ ಭಜನೆ ಮಾಡ್ತಾನೆ, ನೃತ್ಯ ಮಾಡ್ತಾನೆ. ಒಂದು ದಿನ ನಾನು ಹೋಗಿ ಅವನ ಜೊತೆ ನೃತ್ಯ ಮಾಡ್ಬೇಕಲ್ಲ ಅವನ ಭಜನೆಗೆ. ಕುಂಬಾರಗುಂಡನ ನೃತ್ಯ ನೋಡ್ತ ಶಿವನ ಮುಟ್ಟಿತು ಸತ್ಯ. ಒಳಗಾಡುಗಳಿಂದ ತಂದಿದ ನಿಂತವು ಒಳೆಯರಿಯ ಹೊರಗಾಡುವ ನಿಂತವು. ಇಷ್ಟು ದಿನ ಮನಸ್ಸಿನ ಒಳಗೆ ಆನಂದ ಪಟ್ಟಿದ್ದಿನ ನನ್ನ ಭಕ್ತನ ಭಜನೆಯನ್ನು ಕೇಳು. ಇವತ್ತು ಜಗತ್ತು ಕಣ್ತುಂಬಿಸಿಕೊಳ್ಳುವಂತೆ ಜಗತ್ತಿನ ಮುಂದೆ ನಿಂತು ನೃತ್ಯ ಮಾಡ್ತೀನಿ ಭಕ್ತನ ಭಜನೆಗೆ. ಶಿವ ಧರೆಗಿಟ್ಟು ಬಂದು. ಆದ್ರೆ ಶಿವ ನೃತ್ಯ ಮಾಡಬೇಕಂದ್ರೆ ಇಷ್ಟು ರಂಗವೇದಿಕೆ ಸಾಲೋದಿಲ್ಲಲ್ಲ. ಶಿವ ತಾನೇ ರಂಗವೇದಿಕೆ ಸೃಷ್ಟಿ ಮಾಡಿಕೊಂಡು ಒಂದು ಕಾಲಿನಿಂದ ಪಾತಾಳವನ್ನು ತುಳಿದು ಮತ್ತೊಂದು ಕಾಲಿನಿಂದ ಬ್ರಹ್ಮಾಂಡವನ್ನು ಎತ್ತಿ ಅಖಂಡವಾದಂತ ವಿರಾಟ ಸ್ವರೂಪ ರಂಗವೇದಿಕೆ ಸೃಷ್ಟಿ ಮಾಡಿ ಆ ರಂಗವೇದಿಕೆಯಲ್ಲಿ ಶಿವ ಭಕ್ತನ ಭಜನೆಗೆ ನೃತ್ಯ ಮಾಡಲಿಕ್ಕೆ ಶುರು ಮಾಡಿದ್ರು. ಹೇಗಿತ್ತು ಶಿವನ ನೃತ್ಯ? ಕುಮಾರಗುಂಡನ ಒಳಗಡೆಂತ ಹರಿಯರು ಹೆಗಲ ಬರೆದು ಶಿವ ನೃತ್ಯ ವರ್ಣಿಸ್ತಾರೆ. ದಶಭುಜ ಮಂದಿತ್ತದ ಉಪಸರಿಸಿ ಹೆಸರ ಕರಂಗಳ ಮೆತ್ತನ್ನಾನಿಸಿ ಒಂದು ಪದಂ ಪಾತಾಳವನೊತ್ತಿ ಒಂದು ಪದಂ ಬ್ರಹ್ಮಾಂಡವನೊತ್ತಿ ಜಡಗಳ ಬೆಂಬಿಳಿ ಉಳಿದಾಡುತ್ತಾರೆ. ಊರುಗಳು ಸುಳ್ಳದು ತೂಗಾಡುತ್ತಾರೆ. ಕಲಿಚಲದ ಕುಳಿದಾಡುತ್ತಾರೆ. ಮುಸುಳುಗಳ ಮರದ ದಂಡ ಧೂರನ್ನು ಬಿಸಿಗೆ ಹರಿಯದ ತಾರಂ ತುರ್ರನೆ ತಿರುಗುತ್ತರ ಹೆಂಗಲ್ಲ ರಕ್ತ ಕರಿಯ ಕಣ್ಣ ಬೆಂಬಿ ಹೊರಿಸ ಸ್ವಲ್ಪ ಜಗನ್ನ ಶಿರಂತ ಬೀರ್ತಿರ ಸುರಲ ಶ್ರೇಮಾನದಿ ಉಡುತ್ತಾರೆ. ಪಂಜಜ್ಜಗಳ ರಂಗನ ಭೂಕೆನೆ ತಂದಳ ಗಂಟೆ ರಂಗನ್ ಧೂರನೆ ಶಂಕರ ಆಡಿದನ ಬಂದರ ಬಿಂಬಿಶ್ವರ ಅಂತ ಹರಿಯರು ಬಿಂಬಾರ್ಗೊಂಡನ ಹೃದಯನ ಬಂದು ತೋರಿಸಿದ್ರಲ್ಲ. ಭಕ್ತಿಯ ಭಜನೆಗಿರುವಂತ ಸಾಮರ್ಥ್ಯ ಅಂತದ್ದು ಭಗವಂತನನ್ನೇ ಧರೆಗೆ ಕರೆಸಿ ನೃತ್ಯ ಮಾಡಿಸುತ್ತೆ. ಅಂತ ಭಜನೆ ನಮ್ಮ ಮಕ್ಕಳ ಬಾಯಿಂದ ಬಂದ್ರೆ ಭಗವಂತನೂ ಧರೆಗಳಿಗೆ ಬರ್ತಾನೆ. ಭಗವಂತ ತೋರಿಸಿದಂತ ಧರ್ಮವೂ ರಕ್ಷಣೆಯಾಗುತ್ತೆ. ಮಕ್ಕಳನ್ನೇನು ಕರ್ಕೊಂಡು ಬರ್ಬೇಕು ದೇವಸ್ಥಾನಕ್ಕೆ? ಅನೇಕ ಪೋಷಕರಿಗೆ ಪ್ರಶ್ನೆ, ನಮ್ಮ ಮಕ್ಕಳನ್ನು ದೇವಸ್ಥಾನಕ್ಕೆ ಬರ್ಬೇಕು, ನಾವು ಬರ್ತೀವಲ್ಲ ಸಾಲಲ್ವಾ? ನಮ್ಮ ಮಕ್ಕಳನ್ನ